ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇವತ್ತು ರಾಜ್ಯ ಸರ್ಕಾರದಿಂದ ಒಂದು ಬಿಗ್ ಶಾಕ್ ಎದುರಾಗಿದೆ. ಹೌದು ವೀಕ್ಷಕರೇ, ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇನ್ನು ಮುಂದೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಸೊ ಅಷ್ಟೇ ಅಲ್ಲದೆ ಲಕ್ಷಾಂತರ ಮಹಿಳೆಯರಿಗೆ ಇನ್ನು ಯಾವುದೇ ಕಾರಣಕ್ಕೂ ಬಾಕಿ ಉಳಿದಿರುವ ಹಣ ಸೇರಿ ಈಗ ಬರುವ ಕಂತಿನ ಹಣ ಸೇರಿ ಯಾವುದೇ ಕಾರಣಕ್ಕೂ ಈ 2,000 ರೂಪಾಯಿ ಹಣ ಸಿಗೋದಿಲ್ಲ ಅಂತ ಸರ್ಕಾರದಿಂದ ಒಂದು ದೊಡ್ಡ ಆದೇಶ ಕೂಡ ಹೊರ ಬಿದ್ದಿದೆ ಅಂತಲೂ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ರಾಜ್ಯ ಸರ್ಕಾರದಿಂದ ಒಂದು ಹೊಸ ಆಪರೇಷನ್ ಕೂಡ ಶುರುವಾಗಿದೆ ಅಂತಲೂ ಹೇಳ್ಬೋದು. ಈ ಒಂದು ಕಾರಣಕ್ಕೆ ಬರೋಬ್ಬರಿ 4 ಲಕ್ಷದಿಂದ 30,000 ಗೃಹಲಕ್ಷ್ಮಿ ಫಲಾನುಭವಿಗಳ ಹೆಸರನ್ನು ಈಗ ಲೀಸ್ಟ್ನಿಂದ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಲಾಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕೇವಲ ಒಂದೇ ಒಂದು ಜಿಲ್ಲೆಯಲ್ಲಿ ಬರೋಬ್ಬರಿ 10,000ಕ್ಕೂ ಹೆಚ್ಚು ಗೃಹಲಕ್ಷ್ಮಿ ಖಾತೆಯರ ಅಮೌಂಟ್ನ ಬ್ಲಾಕ್ ಮಾಡಲಾಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈಗ ಬಾಕಿ ಉಳಿದಿರುವ ಹಣ ಮತ್ತು 30 ಮತ್ತು 31ನೇ ಕಂತಿನ ಹಣ ಕೂಡ ಬರೋದಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಈ ಒಂದು ಕೆಲಸ ಮಾಡಿದರೆ ಖಂಡಿತ ನಿಮಗೆ ಈ ಒಂದು ಹಣ ಬರುತ್ತೆ. ಮಾಡದೇ ಇದ್ದರೆ ಬಾಕಿ ಉಳಿದಿರುವ ಕಂತಿನ ಹಣ ಕೂಡ ಬರಲ್ಲ, ಈಗ ಬರಬೇಕಾಗಿರೋ ಒಂದು ಕಂತಿನ ಹಣ ಕೂಡ ಬರೋದಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಸರ್ಕಾರ ಇಷ್ಟೊಂದು ಕಠಿಣ ನಿರ್ಧಾರ ತಗೊಂಡು ಲಕ್ಷಾಂತರ ಹೆಸರುಗಳನ್ನ ಡಿಲೀಟ್ ಮಾಡ್ತಾ ಇರೋದು ಯಾಕೆ? ಇನ್ನು ಮುಂದೆ ಯಾರಿಗೆಲ್ಲ ಹಣ ಬರಲ್ಲ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಮತ್ತೆ ಹೊಸದಾಗಿ ಅರ್ಜಿ ಸ್ವೀಕರಿಸಲು ಸರ್ಕಾರ ಮಾಡ್ತಿರೋ ಒಂದು ಹೊಸ ಪ್ಲಾನ್ ಏನು, ಅದನ್ನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ದಯವಿಟ್ಟು ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸೊ ವಿಡಿಯೋ ಪ್ರತಿಯೊಬ್ಬರೂ ಕೂಡ ತುಂಬ ಯೂಸ್ಫುಲ್ ಆಗಿ ಮತ್ತು ಇಂಪಾರ್ಟೆಂಟ್ ಮಾಹಿತಿ ಅಂತಲೂ ಹೇಳ್ಬೋದು. ಹಾಗಾಗಿ ದಯವಿಟ್ಟು ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅಷ್ಟೇ ಅಲ್ಲದೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಪಡಿತಾ ಇದ್ದರೆ ನಿಮಗೆ ಈಗಾಗಲೇ 30 ಮತ್ತು 31ನೇ ಕಂತಿನ ಹಣ ಬಂದಿದೆಯೇ ಇಲ್ವಾ, ಎಸ್ ಆರ್ ನೋ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಯಾರಿಗೆಲ್ಲ ಬಂದಿಲ್ಲ ಅವರು ಕೂಡ ತಿಳಿಸಿ. ಈಗಾಗಲೇ 30 ಮತ್ತು 31ನೇ ಕಂತಿನ ಹಣ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಅವರ ಖಾತೆಗೆ ಜಮಾ ಆಗಲು ಕೂಡ ಶುರುವಾಗಿದೆ ಅಂತಲೂ ಹೇಳ್ಬೋದು. ಬನ್ನಿ ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ. ಹೌದು ವೀಕ್ಷಕರೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಯೋಜನೆಯ ಡೇಟಾವನ್ನು ಸಂಪೂರ್ಣವಾಗಿ ಪರಿಶೀಲನೆ ನಡೆಸ್ತಾ ಇದೆ ಅಂತಲೂ ಹೇಳ್ಬೋದು. ಈ ವೇಳೆ ಇಲಾಖೆಗೆ ಭಾರಿ ದೊಡ್ಡ ಶಾಕಿಂಗ್ ವಿಷಯ ಕೂಡ ಬೆಳಕಿಗೆ ಬಂದಿದೆ ಅಂತಲೂ ಹೇಳ್ಬೋದು. ಅರ್ಹತೆ ಇಲ್ಲದಿದ್ದರೂ ಸುಳ್ಳು ಮಾಹಿತಿ ನೀಡಿ ಹಾಗೂ ಸರ್ಕಾರದ ತೆರಿಗೆ ನಿಯಮಗಳನ್ನು ಉಲ್ಲೇಖಿಸಿ ಬರೋಬ್ಬರಿ 4 ಲಕ್ಷಕ್ಕಿಂತ 30,000ಕ್ಕೂ ಹೆಚ್ಚು ಜನರು ಪ್ರತಿ ತಿಂಗಳು 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಕೂಡ ಪಡಿತಾ ಇದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಇವರೆಲ್ಲ ಖಾತೆಯನ್ನು ಪತ್ತೆ ಹಚ್ಚುವ ಸರ್ಕಾರ ತಕ್ಷಣದಿಂದಲೇ ಜಾರಿಗೆ ಬರುವಂತಹ ಒಂದು ಎಲ್ಲ ಅನರ್ಹ ಹೆಸರುಗಳನ್ನು ಗೃಹಲಕ್ಷ್ಮಿ ಪಟ್ಟಿಯಿಂದ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಿ ಆದೇಶ ಕೂಡ ಹೊರಡಿಸಿದೆ ಅಂತಲೂ ಹೇಳ್ಬೋದು. ಈ ಒಂದು ಫೇಕ್ ಐಡಿಗಳನ್ನ ಇಟ್ಕೊಂಡು ಯಾರೆಲ್ಲ ಈಗಾಗಲೇ ಹಣ ಕೂಡ ಪಡ್ಕೊಂಡಿದ್ದಾರೆ ಅವರ ಖಾತೆಯಿಂದ ಈಗ ಹಣ ರಿಪೀಟ್ ಆಗಿ ಬರಬೇಕು ಅಂತಲೂ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮುಂದಿನ ಕಂತಿನ ಹಣ ಕ್ರಿಯೇಟ್ ಆಗೋಕ್ಕಿಂತ ಮುಂಚೆನೇ ಈ ಒಂದಿಷ್ಟು ಖಾತೆಗಳನ್ನ ಬ್ಲಾಕ್ ಮಾಡೋದು ತುಂಬ ಒಳ್ಳೆಯದು. ಖಂಡಿತವಾಗಿ 100% ಆಗಿ ಈ ಒಂದು ಅಕೌಂಟ್ಗಳನ್ನ ಬ್ಲಾಕ್ ಮಾಡಬೇಕು ಅಂತ ಈಗ ಸರ್ಕಾರ ಕೂಡ ಒಂದು ಆದೇಶ ಕೂಡ ಹೊರಡಿಸಿದೆ ಅಂತಲೂ ಹೇಳ್ಬೋದು. ಸೊ ಸರ್ಕಾರದ ಈ ಒಂದು ನಿರ್ಧಾರದಿಂದ ನಿಮಗೆಲ್ಲ ಏನು ಅನ್ನಿಸ್ತಾ ಇದೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇನ್ನು ಮುಂದೆ ಇಂತಹ ಮಹಿಳೆಯರ ಅಕೌಂಟ್ಗೂ ಕೂಡ ಬರಲ್ಲ 2,000 ರೂಪಾಯಿ ಅಂತಲೂ ಹೇಳ್ತಾ ಇದ್ದಾರೆ. ಸರ್ಕಾರದ ಅಧಿಕೃತ ಆದೇಶದ ಪ್ರಕಾರ ಯಾರಿಗೆಲ್ಲ ಇನ್ನು ಮುಂದೆ ಹಣ ಸಿಗಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ಒಂದು ನಿರ್ಧಾರದ ಮೇಲೆ ಇಂಥವರ ಒಂದು ಖಾತೆಯನ್ನು ಬ್ಲಾಕ್ ಮಾಡಿದ್ದೀವಿ ಅಂತಲೂ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ IT ರಿಟರ್ನ್ಸ್, ಯಾರೆಲ್ಲ ಆದಾಯ ತೆರಿಗೆ ಅಥವಾ GST ಪಾವತರಾಗಿದ್ದಾರೋ ಅಂತಹ ಮಹಿಳೆಯರ ಅಥವಾ ಅವರ ಪತಿಯಂದಿರಿಗೆ IT ರಿಟಕ್ಷನ್ ಸಲ್ಲಿಕೆ ಮಾಡುತ್ತಿದ್ದರೆ ಅವರ ಖಾತೆಗಳು ಕ್ಲೋಸ್ ಆಗಲಿದೆ ಅಂತಲೂ ಹೇಳ್ತಾ ಇದ್ದಾರೆ. ಇನ್ನೊಂದು ಸುಳ್ಳು ರೇಷನ್ ಕಾರ್ಡ್ ದಾಖಲೆ, BPL ಕಾರ್ಡ್ ನಿಯಮ ಉಲ್ಲಂಘನೆ ಮಾಡಿ ತಪ್ಪು ಮಾಹಿತಿ ನೀಡಿ ಯಾರೆಲ್ಲ ನೋಂದಾಯಿಸಿ ಮಾಡ್ಕೊಂಡಿದ್ದೀರೋ ಅಂಥವರ ಒಂದು ಹೆಸರುಗಳನ್ನು ಸಹ ಗೃಹಲಕ್ಷ್ಮಿ ಫಲಾನುಭವಿಗಳನ್ನ ಲೀಸ್ಟ್ನಿಂದ ಔಟ್ ಮಾಡಲಾಗ್ತಿದೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದಾಗಿ ಮರಣ ಹೊಂದಿರೋ ಖಾತೆ, ಇದು ಕೂಡ ತುಂಬ ವೈರಲ್ ಆಗ್ತಾ ಇರುವಂಥ ವಿಷಯ ಅಂತಲೂ ಹೇಳ್ಬೋದು. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಯ ಮಹಿಳೆಯರ ಮರಣ ಹೊಂದಿದರೂ ಸಹ ಅವರ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಿದೆ. ಸರ್ಕಾರ ಗಮನಕ್ಕೆ ಬಂದಿದ್ರೂ ಕೂಡ ಈ ಒಂದು ಆದೇಶ ಕೂಡ ಹೊರಡಿಸಲಾಗಿತ್ತು. ಈಗ ಹೊಸ ಒಂದು ಸರ್ಕಾರ ಸೃಷ್ಟಿಯಾದ ತಕ್ಷಣ ಈ ಒಂದು ಮರಣ ಹೊಂದಿರುವ ಖಾತೆ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಹಣ ಇನ್ಮೇಲೆ ಹೋಗಬಾರ್ದು ಅಂತ ಒಂದು ಅಕೌಂಟ್ಗಳನ್ನ ಕಂಪ್ಲೀಟ್ ಆಗಿ ಡೆಡ್ ಮಾಡಬೇಕು ಅಂತಲೂ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮರಣ ಹೊಂದಿರುವ ಖಾತೆಗೆ ಕೂಡ ಈಗಾಗಲೇ ಹಣ ಕೂಡ ಹೋಗ್ತಾ ಇದೆ. ಸೊ ಅವರು ATM ಕಾರ್ಡ್ನಿಂದ ಈ ಒಂದು ಹಣನ ಕೂಡ ವಿತ್ಡ್ರಾಲ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಪತ್ತೆ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಮಾಹಿತಿ ಬಗ್ಗೆ ಸಂಪೂರ್ಣವಾಗಿ ತಡೆ ಹಿಡಿಬೇಕಂತ ಸರ್ಕಾರ ಈಗ ಒಂದು ಹೊಸ ಆದೇಶ ಕೂಡ ಹೊರಡಿಸಿದೆ ಅಂತಲೂ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಒಂದೇ ಒಂದು ಜಿಲ್ಲೆಯಲ್ಲಿ ಬರೋಬ್ಬರಿ 12,000ಕ್ಕಿಂತ ಹೆಚ್ಚು ಮಹಿಳೆಯರ ಗೃಹಲಕ್ಷ್ಮಿ ಆ ಖಾತೆಯಿಂದ ಕಂಪ್ಲೀಟ್ ಆಗಿ ಔಟ್ ಮಾಡಲಾಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಹೌದು, ಸೊ ಇಲ್ಲಿ ಜಿಲ್ಲೆಯಲ್ಲಿ ಒಂದು ಪರಿಶೀಲನೆ ನಡೆಸಿದಾಗ ಕೇವಲ ಒಂದೇ ಒಂದು ಜಿಲ್ಲೆಯಲ್ಲಿ ನಿಯಮ ಉಲ್ಲಂಘನೆ ಮಾಡಿದ ಒಟ್ಟು 12,719 ಮಹಿಳೆಯರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಕಿಕ್ಔಟ್ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಜಿಲ್ಲೆಯಲ್ಲಿ ಈ KYC ಪ್ರಕ್ರಿಯೆ ಮತ್ತು ಬ್ಯಾಂಕ್ ಖಾತೆ ಆಧಾರ್ ಲಿಂಕ್ ಮಾಡಿಸಿ DBT ಸ್ಟೇಟಸ್ ಫೇಲ್ ಆಗಿದ್ದು ಸುಳ್ಳು ವರದಿ ಕೂಡ ಈಗ ಕಂಪ್ಲೀಟ್ ಆಗಿ ವರದಿ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಆ
ಒಂದು ಕಾರಣಕ್ಕೆ ಈ ಒಂದು ಜಿಲ್ಲೆಯಲ್ಲಿ 12,719 ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಯನ್ನು ಔಟ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಜಿಲ್ಲೆ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ, ನೋಡೋಣ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತಲೂ ಹೇಳ್ಬೋದು. ಇನ್ನೊಂದು ಕಡೆ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಹೊಸದಾಗಿ ಅರ್ಜಿ ಸ್ವೀಕಾರ ಮಾಡ್ಬೋದಾ ಇಲ್ವಾ, ಇದರ ಬಗ್ಗೆ ಹೇಳೋದಾದರೆ ಈಗ ಲಕ್ಷಾಂತರ ಅನರ್ಹರ ಲಿಸ್ಟ್ನಿಂದ ಹೊರಹಾಕಿದ ಬೆನ್ನಲ್ಲೇ ರಾಜ್ಯದ ನಿಜವಾದ ಬಡ ಮತ್ತು ಅರ್ಹತ ಮಹಿಳೆಯರಿಗೆ ನ್ಯಾಯ ಒದಗಿಸಲು ಸರ್ಕಾರ ಈಗ ಒಂದು ಭಾರಿ ದೊಡ್ಡ ಪ್ಲಾನ್ ಕೂಡ ನಡೆಸಿದೆ ಅಂತಲೂ ಹೇಳ್ಬೋದು. ಅರ್ಹತೆ ಇದ್ದವರು ಇದುವರೆಗೆ ತಾಂತ್ರಿಕ ಕಾರಣಗಳಿಂದ ಅಥವಾ ಸರ್ವರ್ ಸಮಸ್ಯೆಯಿಂದ ಅರ್ಜಿ ಸಲ್ಲಿಸಲು ಸಾಧ್ಯವಾಗದ ಮಹಿಳೆಗೆ ಈಗ ಗೃಹಲಕ್ಷ್ಮಿ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಬಹುದು ಅಂತ ಸರ್ಕಾರ ಆದೇಶ ಕೂಡ ನೀಡಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಯೋಜನೆಯ ಬಗ್ಗೆ ಈಗ ಸರ್ಕಾರ ತಗೊಂಡಿರುವಂಥ ನಿರ್ಧಾರ ನಿಮಗೆಲ್ಲ ಏನು ಅನ್ನಿಸ್ತಾ ಇದೆ, ದಯವಿಟ್ಟು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ದಯವಿಟ್ಟು ಈ ಒಂದು ಮಾಹಿತಿ ಇಷ್ಟವಾಗಿದೆ, ದಯವಿಟ್ಟು ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ, ಅಷ್ಟೇ ಅಲ್ಲದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಕೂಡ ರೆಫರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ನಮ್ಮ ಚಾನಲ್ ನೇಮ್ ಬಂದುಬಿಟ್ಟು ಯೋಜನಾ ಲೋಕ ಚಾನಲ್ನ. ಮತ್ತೆ ಸಿಗೋಣ ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಅಂತ ಹೇಳ್ತಾ ಧನ್ಯವಾದಗಳು.